ನಮಸ್ತೆ. ಮೇ 28 ಅತ್ಯಂತ ವಿಶೇಷವಾದಂಥ ದಿನ ಭಾರತೀಯರ ಪಾಲಿಗೆ. ಕಾರಣ ಇಷ್ಟೇ, ಮೇ 28 ಈ ರಾಷ್ಟ್ರ ಕಂಡಂಥ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮದಿನ. 1883 ಮೇ 28ರಂದು ಅವರ ಒಂದು ಜನನ. ಇಡೀ ತಮ್ಮ ಬದುಕನ್ನು ರಾಷ್ಟ್ರದ ಹಿತಕ್ಕೋಸ್ಕರ ಅವರು ಸಮರ್ಪಣೆಯನ್ನು ಮಾಡಿದಂಥದ್ದು. ಕೊನೆಗೆ ತಮ್ಮ ಜೀವನವನ್ನು ಈ ರಾಷ್ಟ್ರದ ಒಂದು ಉನ್ನತಿಗೋಸ್ಕರ ಆತ್ಮಾರ್ಪಣೆಯನ್ನು ಮಾಡಿದಂಥದ್ದು. ಇಂಥ ಒಂದು ವಿಶೇಷವಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಇದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಸಾವರ್ಕರ್ ಅವರು. ಇವತ್ತಿನ ಯುವ ಪೀಳಿಗೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಅಧ್ಯಯನವನ್ನು ಮಾಡಬೇಕು, ಅವರ ಜೀವನವನ್ನು ತಿಳ್ಕೋಬೇಕು. ಆ ಜೀವನದಿಂದ ನಾವೆಲ್ಲರೂ ಪ್ರೇರಣೆಯನ್ನು ಹೊಂದಬೇಕು. ರಾಷ್ಟ್ರಕ್ಕಾಗಿ ಹೇಗೆ ಬದುಕಬೇಕು ಅಂತಕ್ಕಂಥ ನಮ್ಮ ಒಂದು ಕನಸನ್ನು ನಾವು ನನಸಾಗಿಸಿಕೊಳ್ಳುವಂಥ ಒಂದು ಸುಸಂದರ್ಭ ಯಾವುದಪ್ಪ ಅಂತಂದರೆ ಅದು ವೀರ ಸಾವರ್ಕರ್ ಅವರ ಜೀವನದ ಅಧ್ಯಯನ. ಅಂಥ ಒಂದು ಅಧ್ಯಯನವನ್ನು ನಾವೆಲ್ಲರೂ ಮಾಡಬೇಕು. ಸಾವರ್ಕರ್ ಅವರ ಬಲವಾದ ನಂಬಿಕೆ ಸಶಸ್ತ್ರ ಕ್ರಾಂತಿಯಿಂದ ಮಾತ್ರ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಅವರು ಭಾಳಷ್ಟು ಸರಿ ಹೇಳಿದರು. ಆ ಕಾರಣಕ್ಕೋಸ್ಕರನೇ ಕ್ರಾಂತಿಕಾರಿಗಳ ಕ್ರಾಂತಿಕಾರಿ ಅಂತ ಸಾವರ್ಕರ್ ಅವರನ್ನು ಕರೆದಿದ್ದಾರೆ. ಅದೇ ರೀತಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಸ್ವಾತಂತ್ರ್ಯ ಹೋರಾಟಗಾರರು, ದೇಶ ಪ್ರೇಮಿ, ಕ್ರಾಂತಿಕಾರಿ, ಸಮಾಜ ಸುಧಾರಕ, ಒಬ್ಬ ಅತ್ಯುತ್ತಮ ವಾಗ್ಮಿ, ಭಾಷಣಕಾರ, ಅದೇ ರೀತಿ ಉತ್ಕೃಷ್ಟ ಕವಿ, ಈ ಎಲ್ಲ ಒಂದು ವೈವಿಧ್ಯಮಯ ವ್ಯಕ್ತಿತ್ವ ಏನಾದರೂ ಒಬ್ಬ ವ್ಯಕ್ತಿನಲ್ಲಿದೆ ಅಂತಂದರೆ ಅದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಲ್ಲಿ ಮಾತ್ರ. ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖ್ದೇವ್ ಇರ್ಬೋದು, ಮದನ್ ಲಾಲ್ ಧಿಂಗ್ರಾ ಇರ್ಬೋದು, ಖುದಿರಾಮ್ ಬೋಸ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇಂಥ ಎಲ್ಲ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜೀವನದಿಂದ ಪ್ರೇರಣೆಯನ್ನು ಪಡ್ಕೊಳ್ತಕ್ಕಂಥದ್ದು. ಈ ದೇಶಕ್ಕೆ ಅತಿ ವೇಗವಾಗಿ ಸ್ವಾತಂತ್ರ್ಯ ಸಿಕ್ತು ಅಂತಂದರೆ ಅದು ಇಂಥ ಮಹಾನ್ ಕ್ರಾಂತಿಕಾರಿಗಳ ಒಂದು ದಿಟ್ಟ ನಡೆಯಿಂದ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. 1898ರಲ್ಲಿ ನಡೆದಂಥ ಚಾಪೇಕರ್ ಸೋದರರ ಒಂದು ಸಾವು, ಅವರ ಒಂದು ಬಲಿದಾನ ಸಾವರ್ಕರ್ ಅವರನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವಂತೆ ಮಾಡಿತ್ತು. ಅವರ ಬಾಲ್ಯದಿಂದಲೂ ಅವರು ಚಾಪೇಕರ್ ಸೋದರರ ಒಂದು ಜೀವನ ವೃತ್ತಾಂತ ಇರ್ಬೋದು, ಶಿವಾಜಿ ಮಹಾರಾಜರ ಒಂದು ಜೀವನ ವೃತ್ತಾಂತ ಇರ್ಬೋದು, ಅದೇ ರೀತಿ ಬಲವಂತ್ ಪಡ್ಕೆಯವರ ಜೀವನ ಇರ್ಬೋದು, ವಾಸುದೇವ್ ಬಲವಂತ್ ಪಡ್ಕೆಯವರ ಒಂದು ಜೀವನ ಇರ್ಬೋದು, ವಿವೇಕಾನಂದರು ಇರ್ಬೋದು, ತಾತ್ಯಾ ಟೋಪಿ ಇರ್ಬೋದು, ಇಂಥ ಎಲ್ಲ ಜೀವನಗಳಿಂದ ಅವರು ಪ್ರೇರಣೆಯನ್ನು ಪಡ್ಕೊಂಡಂಥದ್ದು. ಅದೇ ರೀತಿ ತಮ್ಮ ಜೀವನವನ್ನು ಅಂಥ ಒಂದು ಮಹಾನ್ ವ್ಯಕ್ತಿಗಳ ಸಾಲಿಗೆ ಸೇರಿಸ್ಕೊಂಡಂಥದ್ದು ನಿಜವಾಗ್ಲೂ ಈಗ ಇತಿಹಾಸ. ಅವರು ಬದುಕಿದ್ದ ದಿನಮಾನಗಳಲ್ಲಿ ರಾಷ್ಟ್ರಕ್ಕಾಗಿ ಸದಾ ಚಿಂತನೆಯನ್ನು ನಡೆಸಿದಂಥದ್ದು. ತಮಗೆ ಎಷ್ಟೇ ಕಷ್ಟ ಬಂದರೂ ಸಹಿತ ಅವರ ರಾಷ್ಟ್ರಪ್ರೇಮ ಯಾವತ್ತೂ ಕಡಿಮೆ ಆಗಲೇ ಇಲ್ಲ. ಇದು ಸಾವರ್ಕರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಒಂದು ಉದಾತ್ತವಾದಂಥ ಒಂದು ಮೌಲ್ಯ. ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗಿಂತ ದೇಶದ ಸಮಸ್ಯೆಗೆ ನಾವು ಎಷ್ಟರ ಮಟ್ಟಿಗೆ ಕಾಳಜಿಯನ್ನು ತೋರಿಸ್ತೇವೆ, ಎಷ್ಟರ ಮಟ್ಟಿಗೆ ನಾವು ಸ್ಪಂದನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಜೀವಿತದಲ್ಲಿ ಭಾಳ ಸುಂದರವಾಗಿ ತೋರಿಸ್ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಒಂದು ಪಟ್ಟಿನಲ್ಲಿ ಅಂತಂದರೆ ಅದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಜಿಯವರು. ಆ ಕಾರಣಕ್ಕೋಸ್ಕರ ಸಾವರ್ಕರ್ ಇವತ್ತಿಗೂ ನಮಗೇನಾಗ್ತಾರೆ, ಅವರು ಆದರ್ಶವಾಗ್ತಾರೆ. ಅವರ ಒಂದು ಬಾಲ್ಯದಲ್ಲಿ ಒಟ್ಟು 4 ಜನ ಮಕ್ಕಳವರು. 4 ಜನ ಮಕ್ಕಳಲ್ಲಿ ಸಾವರ್ಕರ್ ಕೊನೆಯವರು. ಸಾವರ್ಕರ್ ತಮ್ಮ ಕಾಲೇಜು ಶಿಕ್ಷಣವನ್ನು ಫರ್ಗ್ಯೂಸನ್ ಕಾಲೇಜಿನಲ್ಲಿ ಅವರು ಓದಿದಂಥದ್ದು. ಅಲ್ಲೇ ಅಭಿನವ ಭಾರತ ಅಂತಕ್ಕಂಥ ಒಂದು ಸಂಘವನ್ನು ಅವರು ಮಾಡಿದಂಥದ್ದು. 1905ರಲ್ಲಾದಂಥ ಬಂಗಾಳ ವಿಭಜನೆಯನ್ನು ಅವರ ವಿದ್ಯಾರ್ಥಿ ದೆಸೆಯಲ್ಲಿ ಅದನ್ನು ವಿರೋಧಿಸಿ ಬ್ರಿಟಿಷರ ಕೆಂಗಣ್ಣಿಗೆ ಅವರು ಗುರಿಯಾದಂಥದ್ದು. ವಂಗಭಂಗ ಚಳುವಳಿಯನ್ನು ವಿಶೇಷವಾಗಿ ಆಚರಿಸಿದಂಥದ್ದು ಇವತ್ತು ನಾವು ಇತಿಹಾಸದಲ್ಲಿ ನೋಡ್ತೇವೆ. ವಿದೇಶಿ ವಸ್ತುಗಳನ್ನು ದಹನ ಮಾಡಿದಂಥದ್ದು, ಇವೆಲ್ಲವನ್ನು ಅವರು ಮಾಡಿದಂಥದ್ದು. ಅಂದರೆ
ಆ ಒಂದು ಕಾಲಘಟ್ಟದಲ್ಲಿ ತಿಲಕರ ಒಂದು ಪ್ರಭಾವ ಸಾವರ್ಕರ ಮೇಲೆ ಹೆಚ್ಚಾಗಿ ಇತ್ತು. ಈ ರೀತಿ ಮಾಡಿದ ಒಂದು ಕಾರಣಕ್ಕೋಸ್ಕರ ಹಾಸ್ಟೆಲ್ನಿಂದ ಅವರನ್ನೇನು ಮಾಡ್ತಾರೆ, ಉಚ್ಚಾಟನೆ ಮಾಡ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ವಿದ್ಯಾರ್ಥಿ ನಿಲಯದಿಂದ ಏನಾದರೂ ಉಚ್ಚಾಟನೆಯಾದಂಥ ಯಾರಾದರೂ ಒಬ್ಬ ಹುಡುಗ ಇದ್ದ ಅಂತಂದರೆ ಅದು ಶ್ರೀ ವಿನಾಯಕ ದಾಮೋದರ್ ಸಾವರ್ಕರ್ಜಿಯವರು. ತದನಂತರ ಅವರು ಲಂಡನ್ಗೆ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಲಂಡನ್ಗೆ ಹೋದಂಥದ್ದು. ಅಲ್ಲಿ ಇಂಡಿಯನ್ ಹೌಸ್ ಅಥವಾ ಭಾರತದ ಭವನದಲ್ಲಿ ಅವರು ಉಳ್ಕೊಂಡಂಥದ್ದು. ಭಾಳ ಯಶಸ್ವಿಯಾಗಿ ಅವರು ಲಾ ಅನ್ನ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ತಂಥದ್ದು. ಆದರೆ ಕೊನೆ ಗಳಿಗೆನಲ್ಲಿ ನೋಡಿ ಎಷ್ಟು ಈ ಅಂಶ ಎಷ್ಟು ನಮಗೆ ಪ್ರೇರಣೆಯನ್ನು ತಂದು ಕೊಡುವಂಥದ್ದು. ಬ್ಯಾರಿಸ್ಟರ್ ಪದವಿಯನ್ನು ಅವರು ಯಶಸ್ವಿಯಾಗಿ ಮುಗಿಸಿ ಅದನ್ನು ಬ್ರಿಟಿಷ್ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ ಪ್ರಮಾಣ ಪತ್ರವನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಒಂದು ನಿಬಂಧನೆಯನ್ನು ಹಾಕ್ತಾರೆ. ಏನಪ್ಪ ಅಂತಂದರೆ, ಇಂಥ ಒಂದು ಪದವಿಯನ್ನು ಗಳಿಸ್ತಂಥ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೂ ಅವ್ರು ಯಾವಾಗಲೂ ಬ್ರಿಟಿಷರ ಅಡಿಯಾಳಾಗಿರಬೇಕು ಅಂತಕ್ಕಂಥ ಒಂದು ನಿಬಂಧ. ಸಾವರ್ಕರ್ ಅದನ್ನು ತಿರಸ್ಕರಿಸ್ತಾರೆ. ಅಷ್ಟು ಕಷ್ಟಪಟ್ಟು ಓದಂಥ ಅವರ ಬ್ಯಾರಿಸ್ಟರ್ ಪದವಿಯನ್ನು ಅವರು ತಿರಸ್ಕರಿಸ್ತಾರೆ. ಕಾರಣ ಏನಪ್ಪ ಅಂತಂದರೆ, ನಾನು ಯಾರಿಗೂ ಅಡಿಯಾಳಾಗಿರೋದಕ್ಕೆ ನನಗಿಷ್ಟ ಇಲ್ಲ, ಬ್ರಿಟಿಷರ ಅಡಿಯಾಳಾಗಿರೋದಕ್ಕೆ ನನಗಿಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ಇದು ಈ ವ್ಯಕ್ತಿಯ ಒಂದು ವಿಶೇಷವಾದಂಥ ಒಂದು ಗುಣ ವಿಶೇಷಣ. ಇದು ನಮ್ಮೆಲ್ಲರನ್ನ ಸೂಜಿಗಲ್ಲಿನಂತೆ ಸೆಳೆಯುವಂಥದ್ದು. ಒಬ್ಬ ವ್ಯಕ್ತಿ ಬದುಕಿದ್ರೆ ಹೇಗೆ ಬದುಕ್ಬೋದು ದೇಶಕ್ಕೋಸ್ಕರ ಅನ್ನೋದಕ್ಕೆ ಸಾವರ್ಕರ್ ಅವರ ಜೀವನ ಅತ್ಯಂತ ಪ್ರೇರಣಾದಾಯಕ ಅಂತ ನಾನಾದರೂ ಭಾವಿಸ್ತೇನೆ. ಅವರು ಲಂಡನ್ನಲ್ಲಿ ಇದ್ದಂಥ ಒಂದು ದಿನಮಾನಗಳಲ್ಲೇ ಮ್ಯಾಜಿನಿಯ ಒಂದು ಆತ್ಮಚರಿತ್ರೆಯನ್ನು ಅವರು ಬರೆದಂಥದ್ದು. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಥನವನ್ನು ಅವರು ಬರೆದಂಥದ್ದು. ನಮಗೆಲ್ಲರಿಗೂ ಗೊತ್ತಿದೆ, ಇತಿಹಾಸದಲ್ಲಿ ನಮಗೆ ಪಾಠ ಮಾಡಿರ್ತಕ್ಕಂಥದ್ದು, ನಾವು ಕೇಳ್ಕೊಂಡು ಬಂದಿರತಕ್ಕಂಥದ್ದು ಹಾಗೂ ಪುಸ್ತಕಗಳಲ್ಲಿ ಇದ್ದಂಥದ್ದು 1857 ಸಿಪಾಯಿ ದಂಗೆ. ಸಿಪಾಯಿಗಳು ಏನು ಮಾಡಿದಂಥದ್ದು, ದಂಗೆ ಎದ್ದಂಥದ್ದು ಅಂತಕ್ಕಂಥ ಕಥನಗಳನ್ನು ನಾವೆಲ್ಲರೂ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ನಿಜವಾದಂಥ ಒಂದು ನರೇಟಿವ್ ಯಾವುದಿರ್ಬೋದು ಅದನ್ನು ಸಾವರ್ಕರ್ ಈ ಒಂದು ರಾಷ್ಟ್ರದ ಇತಿಹಾಸಕ್ಕೆ ಕೊಟ್ಟಿದ್ದಾರೆ. ನಿಜವಾದಂಥ ಒಂದು ಅಂಶ ಏನಪ್ಪ ಅಂದರೆ 1857 ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಟ್ ಈಸ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಈ ರೀತಿ ಕರೆದಂಥದ್ದು ಸಾವರ್ಕರ್ ಅವರು. ಈ ಒಂದು ಶ್ರೇಯಸ್ಸು ಸಾವರ್ಕರ್ ಅವರಿಗೆ ಸಲ್ಲಬೇಕು. ಇಂಥ ಒಂದು ಪುಸ್ತಕಗಳನ್ನು ಅವರು ಬರೆದು ಭಾರತೀಯರಲ್ಲಿ ದೇಶದ ಬಗ್ಗೆ ಕಿಚ್ಚನ್ನು ಅವರು ಏನು ಮಾಡಿದಂಥದ್ದು, ಹೆಚ್ಚು ಮಾಡಿದಂಥದ್ದು. ಆ ಕಾರಣಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಅದನ್ನು ಮ್ಯಾಜಿನಿಯ ಆತ್ಮಕಥೆ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎರಡೂ ಪುಸ್ತಕಗಳನ್ನು ಇಂಗ್ಲೆಂಡು ಮತ್ತು ಭಾರತ ಎರಡೂ ಕಡೆ ಏನು ಮಾಡ್ತು, ನಿಷೇಧ ಮಾಡ್ತು. ಕಾರಣ ಇಷ್ಟೇ, ಜನಗಳು ಇಂಥ ಪುಸ್ತಕಗಳನ್ನು ಓದಿ ನಮ್ಮ ಮೇಲೆ ಏನು ಮಾಡ್ಬೋದು, ಆಕ್ರಮಣವನ್ನು ಮಾಡ್ಬೋದು. ಇಂಥ ಪುಸ್ತಕಗಳ ಒಂದು ಜ್ಞಾನ ಅಂತಕ್ಕಂಥದ್ದು ಅವರಿಗೆ ಸಿಕ್ಕಾಗ ನಮಗೆ ಉಳಿಗಾಲವಿಲ್ಲ ಅಂತಕ್ಕಂಥ ಅಂಶವನ್ನು ಬ್ರಿಟಿಷರು ಅಂದೇ ತಿಳ್ಕೊಂಡಿದ್ರು. ಅವತ್ತೇ ಅವರು ಗುರುತಿಸಿದ್ರು, ಸಾವರ್ಕರ್ ಅಂತಕ್ಕಂಥ ವ್ಯಕ್ತಿ ಯಾವತ್ತಿದ್ರು ಆತ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಪಾಯಕಾರಿ ಅಂತಕ್ಕಂಥ ಅಂಶವನ್ನು ಕಂಡುಕೊಂಡಿದ್ರು. ಆ ಕಾರಣಕ್ಕೋಸ್ಕರ ಸಾವರ್ಕರ್ ಅವರಿಗೆ ಹಲವಾರು ಹಿಂಸೆಗಳನ್ನು ಬ್ರಿಟಿಷ್ ಸರ್ಕಾರ ಕೊಟ್ಟಂಥದ್ದು. ಅವರು ಲಂಡನ್ನ ಭಾರತದ ಭವನದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಭಾರತೀಯ ವಿದ್ಯಾರ್ಥಿಗಳೆಲ್ಲ ಏನಿದ್ರು ಅವರೆಲ್ಲರಿಗೂ ಭಾರತಕ್ಕೆ ಸಂಬಂಧಪಟ್ಟಂಥ, ಭಾರತ ಸಂಸ್ಕೃತಿಗೆ ಸಂಬಂಧಪಟ್ಟಂಥ, ಭಾರತದ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಅವ್ರು ಏನು ಮಾಡ್ತಾಯಿದ್ರು, ತಿಳಿಸ್ಕೊಡ್ತಾಯಿದ್ರು, ಪ್ರೇರಣೆಯನ್ನು ಕೊಡ್ತಾಯಿದ್ರು. ಪ್ರತಿಯೊಬ್ಬ ಭಾರತೀಯ ಯುವಕನಲ್ಲಿ ಒಂದು ರೀತಿಯ ದೇಶಭಕ್ತಿಯ ಕಿಚ್ಚನ್ನು ಅವರೇನು ಮಾಡ್ತಂಥದ್ದು, ಹಚ್ಚಿದಂಥದ್ದು. ಅದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಅಂತಂದರೆ ಮದನ್ ಲಾಲ್ ಧಿಂಗ್ರಾನ ಒಂದು ಜೀವನ. ಆತ ಪಂಜಾಬ್ನ ಪ್ರಾಂತ್ಯದ ಅತ್ಯಂತ ಶ್ರೀಮಂತ ಕುಟುಂಬದ ಒಬ್ಬ ಹುಡುಗ ಲಂಡನ್ಗೆ ಹೋಗಿರ್ತಾನೆ ವಿದ್ಯಾಭ್ಯಾಸಕ್ಕೋಸ್ಕರ. ಅಲ್ಲಿ ಆತ ವಿದ್ಯಾಭ್ಯಾಸದ ಜೊತೆಗೆ ಶ್ರೀಮಂತಿಕೆಯ ಒಂದು ನೆಪದಲ್ಲಿ ಭಾಳ ಮೋಜಿನ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಜೀವನವನ್ನು ಮಾಡ್ತಾ ಇದ್ದಂಥ ಒಬ್ಬ ಹುಡುಗ. ಆತ ಸಾವರ್ಕರ್ ಅವರ ಸಂಪರ್ಕಕ್ಕೆ ಬರ್ತಾನೆ. ಆತ ಬದಲಾಗ್ತಾನೆ. ಕರ್ಜನ್ ವೈಲಿಯನ್ನು ಏನು ಮಾಡ್ತಾನೆ, ಆತ ಗುಂಡಿಕ್ಕಿ ಹೊಡೆದಾಗ್ತಾನೆ. ಈ ಒಂದು ಕಾರಣಕ್ಕೋಸ್ಕರ 1909 ಆಗಸ್ಟ್ 17ರಂದು ಮದನ್ ಲಾಲ್ ಧಿಂಗ್ರನಿಗೆ ಏನು ಮಾಡ್ತಾರೆ, ಮರಣದಂಡನೆಯನ್ನು ಬ್ರಿಟಿಷ್ ಸರ್ಕಾರ ವಿಧಿಸುತ್ತೆ.
ಆಗ ಆತ ಒಂದು ಮಾತು ಹೇಳ್ತಾನೆ, ಭಾರತಕ್ಕೆ ಇಂದು ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಲಿದಾನ. ಭಾರತಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥ ಪಾಠ ಏನಪ್ಪ ಅಂತಂದರೆ ಬಲಿದಾನವನ್ನು ಹೇಗೆ ಮಾಡಬೇಕು, ಅದನ್ನು ಕಲಿಸುವ ಏಕೈಕ ಮಾರ್ಗ ಏನಪ್ಪ ಅಂತಂದರೆ ನಾವೇ ಬಲಿದಾನವಾಗುವಂಥದ್ದು. ಎಂಥ ಅದ್ಭುತವಾದಂಥ ಮಾತು. ಒಬ್ಬ ತರುಣ, ವಿದ್ಯಾಭ್ಯಾಸಕ್ಕೋಸ್ಕರ ಇಂಗ್ಲೆಂಡ್ಗೆ ಹೋದಂಥ ಒಬ್ಬ ತರುಣ ತಾಯ್ನಾಡಿನ ಬಗ್ಗೆ ಇಷ್ಟೊಂದು ಮಮಕಾರವನ್ನು ತೋರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಹತ್ಯೆ ಮಾಡಿ ಆತ ನೇಣುಗಂಬಕ್ಕೆ ಏರ್ತಾನೆ ಅಂತಂದರೆ ಅವನ ಒಂದು ಧೈರ್ಯವನ್ನು, ಸಾಹಸವನ್ನು ನಾವು ಮೆಚ್ಚಬೇಕು. ಇಂಥ ಒಂದು ಧೈರ್ಯ, ಸಾಹಸವನ್ನು ಅಂಥ ಒಬ್ಬ ತರುಣನಲ್ಲಿ ತುಂಬಿದಂಥದ್ದು ಸಾವರ್ಕರ್ ಅವರು. ಸಾವರ್ಕರ್ ಅವರು ನಾನು ಈಗಾಗಲೇ ಹೇಳಿದೆ, ಮದನ್ ಲಾಲ್ ಧಿಂಗ್ರಾ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸುಖದೇವ್, ರಾಜ್ಗುರು, ಎಂತೆಂಥ ಮಹನೀಯರಿಗೆ ಅವರು ಸ್ಫೂರ್ತಿಯನ್ನು ತುಂಬಿದ್ದಾರೆ. ಇದು ನಮಗೆ ಬೇಕಾಗಿರುವ ಇಂಥ ಎಲ್ಲ ಮಹಾನ್ ವ್ಯಕ್ತಿಗಳ ಒಂದು ತ್ಯಾಗದಿಂದ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಲಭ್ಯವಾದಂಥದ್ದು. ಈ ಒಂದು ಕಾರಣಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ವಿದ್ಯಾರ್ಥಿಗಳನ್ನು ಎತ್ತಿ ಕಟ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಾರಣದಿಂದ ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಿಸುತ್ತೆ. ಅವರನ್ನು ಹಡಗಿನ ಮೂಲಕ ಭಾರತಕ್ಕೆ ಕೊಂಡೊಯ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಹಡಗಿನಲ್ಲಿ ಲಂಡನ್ನಿಂದ ಭಾರತಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಹಡಗು ಫ್ರಾನ್ಸ್ನ ಮರ್ಸೈಲ್ ಅಂತಕ್ಕಂಥ ಒಂದು ಜಾಗದಲ್ಲಿ ಒಂದು ತಡೆಯನ್ನು ಕೊಡುತ್ತೆ. ಸಾವರ್ಕರ್ಗೆ ಗೊತ್ತಾಗುತ್ತೋ ಹಡಗು ಈಗ ಫ್ರಾನ್ಸ್ ದೇಶದ ಹತ್ರ ಬಂದಿದೆ ಅಂತ. ಆಗ ಅವರು ಹಡಗಿನ ಒಂದು ಸಣ್ಣ ಕಿಂಡಿಯಿಂದ ತಪ್ಪಿಸ್ಕೊಳ್ತಾರೆ. ಮೈಯೆಲ್ಲ ಕಿತ್ತೋಗಿದೆ, ಹಾಗೆಯೇ ಸಮುದ್ರಕ್ಕೆ ಜಿಗಿದಿದ್ದಾರೆ. ಆ ಉಪ್ಪಿನ ನೀರಿಗೂ ಎಲ್ಲ ಗಾಯಗಳಿಗೂ ಏನಾಗಿದೆ, ಅವ್ರಿಗೆ ನೋವನ್ನು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೂ ಮಾತೃಭೂಮಿಯ ರಕ್ಷಣೆಗೋಸ್ಕರ ಸಮುದ್ರವನ್ನು ಅವರು ಈಜ್ತಾರೆ. ಬ್ರಿಟಿಷರಿಗೆ ತಿಳಿಯುತ್ತೆ ವಿಚಾರ, ಇವರು ತಪ್ಪಿಸ್ಕೊಂಡಿದ್ದಾರೆ ಅಂತ. ಅವರನ್ನು ಫ್ರಾನ್ಸ್ನ ಭೂಮಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ, ಪೊಲೀಸರು ಅವರನ್ನು ಬಂಧಿಸ್ತಾರೆ. ಆ್ಯಕ್ಚುಲಿ ಕಾನೂನಾತ್ಮಕವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಬ್ರಿಟಿಷರು ಫ್ರಾನ್ಸ್ನಲ್ಲಿ ಅವರನ್ನು ಬಂಧಿಸಬಾರ್ದಾಗಿತ್ತು, ಆದರೂ ಅವರನ್ನು ಬಂಧಿಸ್ತಾರೆ. ಇದರ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಾವರ್ಕರ್ ಅವರು ಮೊರೆಯನ್ನು ಹೋದಂಥದ್ದು. ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾರಾದರೂ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯವನ್ನು ಕೇಳಿದಂಥ ಯಾರಾದರೂ ಭಾರತೀಯರು ಇದ್ದಾರೆ ಅಂತಂದರೆ ಅದು ವಿನಾಯಕ ದಾಮೋದರ್ ಸಾವರ್ಕರ್ ಅವರು. ಎಂಥ ಒಂದು ಛಲ, ಎಂಥ ಒಂದು ಧೈರ್ಯ, ದೇಶಕ್ಕಾಗಿ ಪ್ರಾಣವನ್ನು ಲೆಕ್ಕಿಸದೆ ಅವರು ಹೋರಾಟವನ್ನು ಮಾಡಿದಂಥದ್ದು ನಿಜವಾಗ್ಲೂ ಇವತ್ತಿನ ಒಂದು ಪೀಳಿಗೆಗೆ ಪ್ರೇರಣೆಯನ್ನು ತರುವಂಥದ್ದು. ಸತತವಾಗಿ 50 ವರ್ಷಗಳ ಕರಿನೀರಿನ ಶಿಕ್ಷೆನ ಬ್ರಿಟಿಷ್ ಸರ್ಕಾರ ಅವರಿಗೆ ಕೊಡುತ್ತೆ. ಅವರನ್ನು ಅಂಡಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ ಹಾಕಿದಂಥದ್ದು, ಆ ಜೈಲಿನಲ್ಲಿ ಅವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟಂಥದ್ದು, ದಿನನಿತ್ಯ ಬೆಳಗ್ಗೆ ಹೊತ್ತು ತೆಂಗಿನ ನಾರನ್ನು ಬಿಡಿಸುವಂಥದ್ದು, ಹಗ್ಗವನ್ನು ಹೊಸೆಯುವಂಥದ್ದು, ಗಾಣದಲ್ಲಿ ಎಣ್ಣೆಯನ್ನು ತೆಗೆಯುವಂಥ ಕಾರ್ಯಕ್ಕೆ ಅಂತ ಎಲ್ಲ ಒಂದು ಅಂಶಗಳಿಗೆ ಅವರನ್ನು ಬಳಸ್ಕೊಂಡಂಥದ್ದು, ಅವರ ಪೂರ್ಣ ಜೀವನ ಇಂಥ ಒಂದು ಕಷ್ಟಗಳಿಗೆ ಹೆಗಲನ್ನು ಕೊಟ್ಟಂಥದ್ದು. ಎಷ್ಟು ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಂಥ ಮಹಾನ್ ನಾಯಕರು ನಮಗೆ ದೊರೀತಾರೆ. ದೇಶಕ್ಕೋಸ್ಕರ ಇಡೀ ಪ್ರಾಣವನ್ನು, ಇಡೀ ಜೀವನವನ್ನು ಜೈಲಲ್ಲಿ ಕಳೆದಂಥದ್ದು ಎಷ್ಟು ಜನ ಈ ರೀತಿ ಮಾಡಿದ್ದಾರೆ. ಇವತ್ತಿನ ಈ ಒಂದು ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಇಂಥ ಮಹಾನ್ ತ್ಯಾಗಿಗಳ ಒಂದು ಜೀವನ. ಆ ಕಾರಣಕ್ಕೋಸ್ಕರ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಇನ್ನು ಎಷ್ಟೇ ವರ್ಷಗಳ ಕಳೆದರೂ ಸಹಿತ, ಇನ್ನೆಷ್ಟೇ ಪೀಳಿಗೆಗಳು ಬಂದರೂ ಸಹ ಅವರು ನಮ್ಮೆಲ್ಲರಿಗೂ ಒಂದು ರೀತಿಯ ಪ್ರೇರಣೆ, ನಮ್ಮೆಲ್ಲರಿಗೂ ಒಂದು ರೀತಿಯ ಆದರ್ಶ ಅಂತ ನಾನಾದರೂ ಭಾವಿಸುತ್ತೇನೆ. ಸಾವರ್ಕರ್ ಜಿಯವರ ಅನೇಕ ವಿಚಾರಗಳನ್ನು ಇಂದಿನ ಒಂದು ಶಿಕ್ಷಣ ಕ್ರಮದಲ್ಲಿ ತರುವಂಥದ್ದು, ಅದನ್ನು ಪ್ರತಿಯೊಬ್ಬರು ಓದುವಂಥದ್ದು, ಅವರ ಜೀವನದಲ್ಲಿ ಅವರು ಕಂಡುಕೊಂಡಂಥ ಸತ್ಯಗಳನ್ನು, ಉದಾತ್ತ ಮೌಲ್ಯಗಳಿಗಾಗಿ ಅವರು ಬದುಕ್ತಂಥದ್ದನ್ನ ಎಲ್ಲ ಇವತ್ತಿನ ಒಂದು ಪೀಳಿಗೆ ಅಂತಕ್ಕಂಥದ್ದು ತಿಳ್ಕೋಬೇಕು. ಅವರು ಅಂಡಮಾನ್ ಜೈಲಿನಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಪೇಪರು ಮತ್ತು ಪೆನ್ನನ್ನು ಬ್ರಿಟಿಷ್ ಅಧಿಕಾರಿಗಳು ಕೊಡ್ತಾ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಎಷ್ಟೋ ದಿನಗಳವರೆಗೆ ಕಾದು ಏನೋ ಕಷ್ಟಪಟ್ಟು ಒಂದು ಮೊಳೆಯನ್ನು ಅವ್ರು ಏನು ಮಾಡ್ತಾರೆ, ಸಂಪಾದನೆಯನ್ನು ಮಾಡ್ಕೊಳ್ತಾರೆ, ಕಬ್ಬಿಣದ ಒಂದು ಚಿಕ್ಕ ಮೊಳೆಯನ್ನು. ಅದರ ಮೂಲಕವೇ ಅಂಡಮಾನ್ನ ಸೆಲ್ಯುಲರ್ ಜೈಲಿನ ಗೋಡೆಗಳ ಮೇಲೆ ಪದ್ಯಗಳನ್ನು ಬರೆದಂಥದ್ದು. 10,000 ಪದ್ಯಗಳನ್ನು ಅವರು ಬರೆದಿದ್ದರು. ಇದು ನಿಜವಾಗ್ಲೂ ಊಹೆಗೂ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ, ಊಹೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. 10,000 ಸಾಲುಗಳನ್ನು ಗೋಡೆ ಜೈಲಿನ ಮೇಲೆ ಬರೆದಿದ್ದಾರೆ ಅಂತಂದರೆ ಎಷ್ಟು ಅದ್ಭುತವಾದಂಥ ಒಂದು ಪ್ರಸಂಗ. ಅದು ಅವರ ಒಂದು ಕವಿಯ ಮನಸ್ಸು. ತದನಂತರ ಅವರು ಬಿಡುಗಡೆನ ಹೊಂದಿ ಭಾರತಕ್ಕೆ ಬಂದ ನಂತರ 10,000
10,000 ಸಾಲುಗಳ ಆ ಒಂದು ಪದ್ಯವನ್ನು ಮತ್ತೆ ಅವರು ಬರೆದಂಥದ್ದು. ಎಷ್ಟು ಜನಕ್ಕಿದೆ ಇಂಥ ಒಂದು ಕರ್ತೃತ್ವ ಶಕ್ತಿ, ನೆನಪಿನ ಶಕ್ತಿ, ಅದು ಸಾವರ್ಕರ್ಗೆ ಇತ್ತು. ಅದಕ್ಕೋಸ್ಕರ ಅವರು ನಮ್ಮೆಲ್ಲರಿಗೂ ಒಂದು ರೀತಿಯ ಮಾದರಿ ಅಂತಕ್ಕಂಥದ್ದು ಆಗುವಂಥದ್ದು. ಅವರು ಜೈಲಿನಲ್ಲಿ ಇದ್ದಾಗಲೂ ಸಹಿತ ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು, ದೇಶಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಇತರ ಕೈದಿಗಳೊಂದಿಗೆ ಹಂಚಿಕೊಂಡು ಅವರೆಲ್ಲರನ್ನ ಒಂದು ಪ್ರೇರೇಪಣೆಯನ್ನು ಮಾಡಿ ರಾಷ್ಟ್ರಕ್ಕೋಸ್ಕರ ಅವರು ಬದುಕ್ತಂಥದ್ದು. ಭಾರತದ ಸ್ವಾತಂತ್ರ್ಯ ಬಂದ ನಂತರವೂ ಅವರು ಈ ದೇಶದ ಒಂದು ಸ್ವಾತಂತ್ರ್ಯವನ್ನು ಅವರು ನೋಡಿದಂಥದ್ದು ಭಾಳ ಅಪರೂಪದಲ್ಲೇ ಅಪರೂಪ. ಭಾಳಷ್ಟು ಕ್ರಾಂತಿಕಾರಿಗಳು, ಭಾಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಲಭಿಸುವ ಮುನ್ನವೇ ಆತ್ಮಾರ್ಪಣೆಯನ್ನು ಮಾಡಿದಂಥದ್ದು. ಆದರೆ ಸಾವರ್ಕರ್ ಅವರು ಜೀವವನ್ನು ಹಿಡ್ಕೊಂಡಿದ್ರು. 1966ರವರೆಗೆ ಅವರು ಈ ನೆಲದಲ್ಲಿ ಇದ್ದಂಥದ್ದು, ಭಾರತದ ಸ್ವಾತಂತ್ರ್ಯವನ್ನು ಅವರು ಸಂಭ್ರಮಿಸಿದಂಥದ್ದು. ಆದರೆ ಅವ್ರಿಗೊಂದು ಅಳಕಿತ್ತು, ಭಾರತ ಅಖಂಡ ಭಾರತವಾಗಿ ಉಳಿಬೇಕಾಗಿತ್ತು. ದೇಶ ವಿಭಜನೆಯನ್ನು ಅವ್ರು ಏನು ಮಾಡಿದರು, ವಿರೋಧ ಮಾಡಿದರು. ದೇಶದಲ್ಲಿದ್ದಂಥ ಅನೇಕ ಮೂಢ ನಂಬಿಕೆಗಳನ್ನು, ಸಂಪ್ರದಾಯಗಳನ್ನು ಅವರು ವಿರೋಧ ಮಾಡಿದರು. ಅಸ್ಪೃಶ್ಯತೆಯ ವಿರುದ್ಧ ಅವರು ಹೋರಾಟವನ್ನು ಮಾಡಿದರು. ಅನೇಕ ಸುಧಾರಣೆಗಳನ್ನು ಸಮಾಜದಲ್ಲಿ ತರೋದಕ್ಕೆ ಅವರೇನು ಮಾಡಿದರು, ಪ್ರಯತ್ನವನ್ನು ಪಟ್ಟಿದ್ರು. ಇಂಥ ಒಂದು ವರ್ಣರಂಜಿತ ವ್ಯಕ್ತಿತ್ವ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ ಇದ್ದಂಥದ್ದು. ಆ ಕಾರಣಕ್ಕೋಸ್ಕರ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ನಮ್ಗೆ ಯಾವಾಗಲೂ ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂಥ ಶಕ್ತಿ ಅಂತ ನಾವಾದರೂ ಭಾವಿಸ್ಬೇಕು. ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜೀವನ ಅತ್ಯಂತ ರೋಚಕವಾದಂಥ ಒಂದು ವಿಚಾರ. ಈ ಪ್ರತಿ ಸಲ ಅವರ ಒಂದು ವಿಚಾರಗಳನ್ನು ತಿಳ್ಕೊಂಡಾಗ ನಮ್ಮೆಲ್ಲರಿಗೂ ಅವರು ಪ್ರೇರಣೆಯನ್ನು ತಂದು ಕೊಡುವಂಥದ್ದು. ಆ ಕಾರಣಕ್ಕೋಸ್ಕರ ಇಂದಿನ ತಲೆಮಾರಿನವರು ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜೀವನ ವೃತ್ತಾಂತವನ್ನು ತಿಳ್ಕೋಬೇಕು. ಅವರ ದಾರಿನಲ್ಲಿ ನಾವೆಲ್ಲರೂ ನಡಿಬೇಕು. ಈ ರಾಷ್ಟ್ರವನ್ನು ಒಂದು ಸುಭದ್ರ ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕು. ಆತ್ಮನಿರ್ಭರ ರಾಷ್ಟ್ರವನ್ನಾಗಿ ನಾವು ಮಾಡಬೇಕು. ಸ್ವದೇಶಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ನಿರ್ಮಿಸಬೇಕು ಅಂತಂದರೆ ಇಂಥ ಎಲ್ಲ ಮಹನೀಯರ ವಿಚಾರಧಾರೆಗಳನ್ನು, ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.